ಐ ವಾಸ್ ಗೋಯಿಂಗ್ ಥ್ರೂ ಸಮ್ ಟಫ್ ಫೇಸ್ ಆಫ್ ಮೈ ಲೈಫ್. ಅದರಿಂದ ಹೊರಗೆ ಬರೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಿತ್ತು. ಸೊ ಪೋರ್ ಮಾಡಿದ್ರೆ ನಾನು 2 ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಸೊ ಆಚೆ ಹೋದ್ರೆ ಸಾಕು, ಫೋನು ಫೋನು ಫೋನು. ಎಲ್ಲಿದ್ದೀರಾ? ಎಷ್ಟೊತ್ತಿಗೆ ಬರ್ತೀರಾ? ಏನು ಮಾಡ್ತಿದ್ದೀರಾ? ಬರ್ತೇನೆ. ಟೀ ಶರ್ಟ್ ಸಹ ನನ್ನ ತಂಗಿದೆ, ಜೀನ್ಸ್ ಸಹ ನನ್ನ ತಂಗಿದೆ, ಈಗ ಹಾಕೊಂಡು ಹೋಗೋ ಸ್ಲಿಪ್ಪರ್ ಸಹ ನಂದೆ. ಸೊ ಒಂಥರ ಹೊಸಿ ಹೆಂಗೆ ಗಾಯ್ಸ್ ಇಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಿರೋದು. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ 7:30 ಆಗಿದೆ. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಯಾರೂ ಎದ್ದಿಲ್ಲ ಮನೇಲಿ, ನಾನೇ ಫಸ್ಟ್. 5:45ಗೆ ಎಚ್ಚರ ಆಯ್ತು. ಯಾರು ಎದ್ದೇಳಿ ಜೊತೆಗೆ ಎದ್ದೋಳೋಣ ಅಂತ ಇಷ್ಟು ತನಕ ವೆಯ್ಟ್ ಮಾಡಿದೆ, ಬಟ್ ಯಾರೂ ಎದ್ದೇಳಲಿಲ್ಲ. ಸೊ ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡುವ. ಸೊ ಗೈಸ್, ನನಗೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಸೊ ನಾನು ಆಮ್ಲಾದು ಐಸ್ ಕ್ಯೂಬ್ಸ್ ಮಾಡ್ಕೊಂಡಿದ್ದೆ. ಒಂದೆರಡು ಐಸ್ ಕ್ಯೂಬ್ಸ್ನ ಇದರೊಳಗಡೆ ಹಾಕಿ ದೆನ್ ನಾನು ಹಾಟ್ ವಾಟರ್ನ ಇದರೊಳಗಡೆ ಪೋರ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಶೋ ಯು ಹೌ ಇಟ್ ಲುಕ್ಸ್. ಸೊ ಪೋರ್ ಮಾಡಿದ್ರೆ ನಾನು 2 ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಸೊ ಇದಕ್ಕೆ ನೀವು ಹನಿ ಕೂಡ ಹಾಕೊಬೇಕು ಅಂತ ಇದ್ದರೆ. ಸೊ ಇಫ್ ನಾಟ್ ಹನಿ ಬೇಡ, ನನಗೆ ಹಾಗೆ ಕೊಡ್ತೀನಿ ಅಂತ ಹೇಳಿದ್ರು ಕುಡಿಬೋದು. ಇಟ್ ಹ್ಯಾಸ್ ಮೆನಿ ಬೆನಿಫಿಟ್ಸ್. ಇಟ್ಸ್ ವೆರಿ ರಿಚ್ ಇನ್ ವೈಟಮಿನ್ ಸಿ ಗೈಸ್. ಸೊ ಕೊಲಾಜಿನ್ ಪ್ರೊಡಕ್ಷನ್ ಆಗೋಕ್ಕೆ ಫೇಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ಗೆ, ಹೇರ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಇಫ್ ಯು ಆರ್ ಫೇಸಿಂಗ್ ಕಾನ್ಸ್ಟಿಪೇಷನ್ ಆರ್ ಡೈಜೆಷನ್ ಇಶ್ಯೂ ಆರ್ ಎನಿ ಗಟ್ ಹೆಲ್ತ್ ಇಶ್ಯೂಸ್, ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಇಟ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಯು ಕ್ಯಾನ್ ಟ್ರೈ. ಯಾವಾಗಲೂ ಅಲ್ಲ, ಎವ್ರಿ ಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಈ ರೀತಿ ಮಾಡ್ಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ಹೇಗೆ ಮಾಡ್ತೀನಿ ಅಂತ ನಾನು ಕುಡ್ದಾದ್ಮೇಲೆ ಹೇಳ್ತೀನಿ. ಆರೋಗ್ಯದ ಮುಂಚೆ ಕುಡಿದು ದೆನ್ ನಾನು ಹೊರಗಡೆ ಹೋಗೋದಿದೆ, ರೆಡಿ ಆಗ್ತಾ ಹೇಗೆ ನಾನು ಪ್ರಿಪೇರ್ ಮಾಡ್ಕೊತೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಗೈಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಾತು. ಸೊ ಫ್ರೆಶಪ್ ಆಗಿ ಏನೋ ಅಷ್ಟೇ, ಸ್ಕಿನ್ ಕೇರ್ ಏನೂ ಮಾಡಿಲ್ಲ. ಸ್ನಾನ ಮಾಡಿ ದೇವ್ರ ಮನೆ ಪೂಜೆ ಮಾಡಿ 12 ಗಂಟೆಗೆ ಫ್ರೆಂಡ್ ಬರ್ತಾಳೆ, ಅವಳನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಸೊ ಈಗ ಬೇಗ ಪಡಪಡ ಅಂತ ಊಟ ಮಾಡಿ ಮೀಟ್ ಮಾಡೋಕ್ಕೆ ಹೋಗೋಣ. ಬಂದು ನನ್ನನ್ನು ಮಾತಾಡ್ಸಲ್ಲ. ಒಬ್ರು ಅಮ್ಮ ಏನ್ ಮಾಡ್ತಿದ್ದೀರಾ, ಅಮ್ಮ ಎಲ್ಲಿದ್ದೀರಾ, ತಿಂಡಿ ತಿಂದ್ರ, ಊಟ ಮಾಡಿದ್ರ ಅಂತ ಕೇಳಲ್ಲ. ಮನೆಯಿಂದ ಆಚೆ ಹೋದ್ರೆ ಸಾಕು, ಫೋನು ಫೋನು ಫೋನು. ಎಲ್ಲಿದ್ದೀರಾ? ಎಷ್ಟೊತ್ತಿಗೆ ಬರ್ತೀರಾ? ಏನ್ ಮಾಡ್ತಿದ್ದೀರಾ? ಬರ್ತೇನೆ ತಗೋಬನ್ನಿ. ಅಮ್ಮ ಏನಾದ್ರು ತಿನ್ಬೇಕು ಅನ್ನಿಸ್ತೈತೆ ಅಂತ ಕಾಲ್ ಮಾಡ್ತೀರಾ. ಆದ್ರೆ ಮನೇಲಿದ್ರೆ ಮೂಸೂ ನೋಡಲ್ಲ ನನ್ನ. ಯಾಕೆ? ಬಟ್ ಹೆಲ್ಪ್ ಮಾಡ್ಕೊಡಲ್ವಾ ಅಮ್ಮ? ನಾನು ಮಾಡ್ತೀರಾ, ಸೋಪ ಮೇಲೆ ಚೆನ್ನಾಗಿ ಮಾಡ್ತೀರಾ. ಅಂದ್ರೆ ನಿಮ್ಗೆ ಸ್ವಲ್ಪ ಪ್ರೈವಸಿ ಕೊಡೋಣ ಅಂತ ಮನೇಲಿ ಅಷ್ಟೇ. ಆಚೆ ಹೋದಾಗ ಬೇಕಾಗಿರೋದು ಪ್ರೈವಸಿ, ಮನೇಲಿದ್ದಾಗಲ್ಲ. ಮನೇಲಿದ್ದಾಗ ಬಂದು ಮಾತಾಡಿಸ್ಬೇಕು, ಜೊತೆಲಿರ್ಬೇಕು. ಆಚೆ ಹೋದಾಗಲ್ಲ ಪ್ರೈವಸಿನ ಹಾಳು ಮಾಡೋದು. ಯಪ್ಪ, ಎಮೋಷನಲ್ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಅಮ್ಮ ನಮ್ಮಿಬ್ರನ್ನ. ಅದನ್ನ ಅನ್ಕೊಂಡೆ ಹಿಂಗಾಗಿರೋದು. ನಾನು ಮನ್ಸನ್ನ ಗಟ್ಟಿ ಮಾಡ್ಕೋಬೇಕು. ಆಮೇಲೆ ಅಷ್ಟೇನೇನಿಲ್ಲ. ನೀವು ಮೋಟಿವೇಶ್ನಲ್ ಸ್ಪೀಚರ್ ಆಗಿ ಹೋಗ್ಬಿಟ್ರಲ್ಲಮ್ಮ ನೀವು. ಏನಿಲ್ಲ ಅಂತ ಮೋಟಿವೇಶನ್ ಕೊಡುವಂತ ಅದೇನಿಲ್ಲ. ಸ್ಪೀಚ್ ಅಪ್ಪ ಚೆನ್ನಾಗಿ ಕೊಡ್ತಾರೆ, ಕೊಡಿಸ್ತಾರೆ. ಬೇಡ, ಒಂದು ಕೇಳಿದ್ರೆ 100. ನಿಮ್ಮ ಅಪ್ಪ ಹೆಂಗೆ ಅಂದ್ರೆ, ನಮ್ಮ ಮೊಬೈಲಲ್ಲಿ ಏನಾದ್ರು ರೀಚಾರ್ಜ್ ಖಾಲಿ ಆಗ್ತಿದೆ ಅಂದ್ರೆ ನಮ್ಮ ಮೊಬೈಲಲ್ಲೇ ಫೋನ್ ಮಾಡಿ ರೀಚಾರ್ಜ್ ಖಾಲಿ ಆಗ್ತಿದೆ ರೀ, ಇದು ರೀಚಾರ್ಜ್ ಖಾಲಿ ಆಗಿದೆ, ರೀಚಾರ್ಜ್ ಮಾಡಿ ಅಂದ್ರೆ, ಹೌದಾ ರೀಚಾರ್ಜ್ ಖಾಲಿ ಆಗೋಯ್ತಾ ಅಂತ ಕೇಳೋ ಪಾರ್ಟಿ. ನಿಮ್ಮ ನಗ್ಸಕ್ಕೆ ಮಾಡೋ ಪ್ರಯತ್ನಗಳದು. ಅಂದ್ರೆ ಹೆಂಗೆ ಸಾಧ್ಯ ಅಂತ ನಂಗೆ ನಾವು ನನ್ನ ಮೊಬೈಲಲ್ಲಿ ಫೋನ್ ಮಾಡಿರ್ತೀವಿ, ರೀಚಾರ್ಜ್ ಇರೋದು ನನ್ನ ಮೊಬೈಲಲ್ಲಿ ಅಂದ್ರೆ, ವಾ ಹೌದಾ ರೀಚಾರ್ಜ್ ಖಾಲಿ ಆಗೋಯ್ತಾ, ಮತ್ತೆ ಫೋನ್ ಮಾಡಿದ್ಯಾ ಅಂತಲೇ ಕೇಳಲ್ಲ. ಅಂದ್ರೆ ಅಷ್ಟು ನಂಬಿಕೆ. ನಂಬಿಕೆ. ಯಾಕೆ ನಾನೀಗ ರೀಸೆಂಟಾಗಿ ಹಾಗೆ ಮಾಡಿದ್ದು, ಗೊತ್ತೇ ಆಗಿಲ್ಲ ಅಪ್ಪಂಗೆ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ನಾನು ಅಂತ. ಸ್ನಾನ ಮಾಡಿ ಬಂದೆ, ಟೈಮ್ ಆಗೋಯ್ತು. ಸ್ನಾನ ಮಾಡಿ ಬಂದ ತಕ್ಷಣ ಸ್ವಲ್ಪ ಸುಸ್ತಾಗುತ್ತೆ ಆ್ಯಂಡ್ ನಂಗೆ ಹೆವಿ ಏರ್ಫಾಲ್ ಆಗ್ತಾಯಿದೆ. ಜಸ್ಟ್ ಲುಕ್ ಎಟ್ ದಿಸ್. ಸೊ ಜಸ್ಟ್ ಹಂಗೆ ಹೇರ್ ಸೀರಮ್ ಹಾಕಿ, ನಾನು ಯೂಶ್ವಲಿ ಕರ್ಲಿ ಹೇರ್ನ ಬ್ಯಾಚ್ ಎಲ್ಲ ಸೀರಮ್ ಹಾಕಿ ಹಿಂಗೆ ಸ್ಕ್ರಂಚ್ ಮಾಡಿ ಬಿಡ್ತೀನಿ. ಈಗ ನಂಗೆ ಅಷ್ಟು ಟೈಮ್ ಇಲ್ಲ. ಸೊ ದೇ ಆಲ್ ಆರ್ ವೇಟಿಂಗ್. ಸೊ ಅ ಕ್ವಿಕ್ ಫಿಟ್ ಚೆಕ್.
ಬ್ರೌನ್ ಲಿಪ್ ಲೈನರ್ನ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಮಾಮೂಲಿ ಸ್ಕಿನ್ ಕೇರ್. ಸೊ ತಲೆ ಬಾಚಿಲ್ಲ, ಜಸ್ಟ್ ಹಾಗೆ ಕ್ಲಿಪ್ ಹಾಕಿದ್ದೀನಿ. ಟೀ ಶರ್ಟ್ ಸಹ ನನ್ನ ತಂಗಿದೆ, ಜೀನ್ಸ್ ಸಹ ನನ್ನ ತಂಗಿದೆ, ಈಗ ಹಾಕೊಂಡು ಹೋಗೋ ಸ್ಲಿಪ್ಪರ್ ಸಹ ನಂದೆ. ಸೊ ಒಂಥರ ಓಸಿ ಫಿಚ್ಚಿಕ್. ಸೊ ಬನ್ನಿ ಹೋಗುವ, ಅವ್ರನ್ನ ಮೀಟ್ ಮಾಡೋಣ. ಹೌದು, ಈ ಥರ ಆಗುತ್ತೆ, ಫ್ರೀ ಐತೆ. ಸ್ಯಾರಿ ಸೆಲೆಕ್ಷನಿಗೆ ಬಂದಿದ್ದೀವಿ ಗೈಸ್. ಸೊ ಮಿರರ್ ಸೆಲ್ಫಿ ತೊಗೊಳ್ಳೋಣ ಅಂತ ಟ್ರೈ ಮಾಡಿದೆ, ಬಟ್ ಇಲ್ಲಿ ಎಡ್ಜ್ ಪ್ರಾಬ್ಲಮ್. ಸೊ ನನ್ನ ಫೋನ್ ವಾಲ್ಪೇಪರ್ ಸಹ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗ್ತಾಯಿತ್ತು. ಗೈಸ್, ನಾವೆಲ್ಲ ಪ್ಲೇನ್ ಕೇಕ್ ತಿನ್ನಬೇಕು ಅಂತ ಆಸೆಯಾಗಿ ಪ್ಲೇನ್ ಕೇಕ್ ತೊಗೊಂಡ್ವಿ. ಪಾಪ ಏನಾಗಲ್ಲ, ಕ್ಲೀನ್ ಮಾಡಿರ್ತಾರೆ ಸಿಂಚು. ನಂದು ಲೈಟ್ ಸಮಸ್ಯೆ. ಚಿಕ್ಕ ವಯಸ್ಸಲ್ಲಿ ಏನೇನೋ ತಿಂದಿದ್ಯಂತೆ, ಯಾರಿಗೊತ್ತು. ಸ್ನ್ಯಾಪ್ ಹಾಕೋಣ ಬಂದರು. ನಾವು ಹುಣಸೂರು ಟೌನ್ ಹಾಲಲ್ಲಿ ಜಾತ್ರೆ ಎಕ್ಸಿಬಿಷನ್ ಥರ ಹಾಕಿದ್ದು, ಜಾತ್ರೆ ಅಂತ ಇದ್ದೀನಿ. ಸೊ ಈ ಜಾಗ. ಸೊ ಬನ್ನಿ ಒಳಗೆ ಹೋಗೋಣ, ನೋಡುವ ಎಲ್ಲ ಹೆಂಗಿರುತ್ತೆ. ಆಮೇಲೆ ಮತ್ತೆ ವಾಯ್ಸ್ ಕೊಡ್ತೀವಿ ಇದಕ್ಕೆ. ವಾಯ್ಸು ಕೊಡ್ಬೋದು ಮ್ಯೂಟ್ ಮಾಡಿಕೊಂಡು, ಇಲ್ಲಾಂದರೆ ಹಾಗೆ ಸಹ ಮಾಡ್ಬೋದು. ನೋಡಿ ಗೈಸ್, ನನ್ನ ಫ್ರೆಂಡ್ಸು ಡಿಗ್ರಿ ಪಾಸ್ ಆದ್ರೂ ಇನ್ನೂ ಹಂಗೆ ಆಳೋದು ಮಾತ್ರ ಬಿಡಲಿಲ್ಲ. ಬಟ್ ದೇ ಆರ್ ಗ್ರ್ಯಾಜುಯೇಟೆಡ್. ಹೆಂಗೆ ಗಾಯ್ಸ್ ಇಲ್ಲಿ ಗೈಸ್ ಕಲೆಕ್ಷನ್ಸ್ ಚೆನ್ನಾಗಿದೆ. ಬಟ್ ನನಗೆ ನಮ್ಮಮ್ಮ ಇಲ್ದೇ ಏನು ತಗೊಂಡು ಅಷ್ಟು ಅಭ್ಯಾಸ ಇಲ್ಲ. ಐ ನೀಡ್ ಅಪ್ರೂವಲ್ ಫ್ರಮ್ ಹರ್. ಸೊ ನಾನು ಸುಮ್ಮನೆ ಜಸ್ಟ್ ನೋಡ್ತಾ ಇದ್ದೀನಿ. ಇದನ್ನ ತಗೊಂಡು ರೀಲ್ಸ್ ಮಾಡ್ತಾಳೆ ಅಂತ ಕೀರ್ತಿ. ಏನು ಇದಕ್ಕೆಲ್ಲ ಇಚ್ಛೆ. ಇದೆಷ್ಟು? 600. Short of change just of 500 to. ಯೆಲ್ಲೋ ಕಲರ್ ಚೆನ್ನಾಗಿದೆ, ತಗೊಳ್ಳಿ. 3 ಪೀಸ್. ಅಯ್ಯಪ್ಪ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಇಲ್ಲಿ ನೋಡಿ, ಒಬ್ರನ್ನೊಬ್ರು ರೋಸ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಬಟ್ ನಾವು ಯಾವುದು ತಗೊಳ್ಳಲ್ಲ. ಅದು ಒಂದು ಮಾತ್ರ ನಿಜ, ಜಸ್ಟ್ ನೋಡೋದಷ್ಟೇ. ನೋಡಿ ಗೈಸ್, ಬಟ್ ಏನೂ ತಗೊತಲ್ಲ, ಜಸ್ಟ್ ನೋಡೋದಷ್ಟೇ. ಇದೆಲ್ಲ ತಗೊಂಡು ನಾವೇನು ಮಾಡುವ? ಕೀರ್ತಿ, ಇನ್ನೇನು ಮತ್ತೆ ನೀನು ಸಿಟಿ ಅವಳ? ಇನ್ನೇನು ನೀನು ಸಿಟಿ ಅವಳ? ಶೋಕೇಸ್ಗಷ್ಟೇ ಇದೆಲ್ಲ. ಯಾವುದು ಗೊತ್ತಾ, ಇದರಲ್ಲಿ ಉಪ್ಪಿಟ್ಕೊಳ್ಳೋದು. ನಮ್ಮ ಮನೆ ಇದರಲ್ಲೇ ಉಪ್ಪಿಟ್ಟಿರೋದು. ನಾವು ಪಿಂಗಾಣಿಯಲ್ಲಿ ಇಟ್ಟಿದ್ದೀವಿ. ಪಿಂಗಾಣಿ ಅಂದ್ರೆ ಏನು? ಅದು ಒಂಥರ ಅದೇನೋ ಒಂದು ಮಾಡಿರ್ತಾರೆ. ಗೈಸ್, ಇಲ್ಲಿ ಸೇವ್ ಪುರಿ ಮತ್ತು ಪಾವ್ ಭಾಜಿ ತಿನ್ನೋಣ ಅಂತ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ದೀವಿ. ಸೊ ಟೌನ್ ಹಾಲಲ್ಲೇ ಎಕ್ಸಿಬಿಷನ್ ಹಾಕಿರೋ ಜಾಗದಲ್ಲೇ. ಸೊ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನಮ್ಮೋರಲ್ಲ. ಸೊ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನನ್ನ ಫ್ರೆಂಡ್ಸ್ ರಿವ್ಯೂ ಮಾಡ್ತಾರೆ, ಸೊ ಅವ್ರ ಕೇಳಿ ರಿವ್ಯೂ ಮಾಡಿಸ್ತೀನಿ. ಆ್ಯಕ್ಚುಲಿ ಇದು ಪಾಮ್ ಆಯಿಲ್ ಹಾಕೋಣ ಅಂತ ಅನಿಸ್ತೈತಾ? ಗೀ ಸ್ಮೆಲ್ ಬರ್ತಾಯ್ತಾ? ಇಲ್ಲಾಂದರೆ ಇಲ್ಲಿ ತಿನ್ನು, ನಾನೇ ಹೇಳಿದ್ದು ಹೇಳು. ಗೀ ಹಾಕೋರಾ? ತಿನ್ಬೋದಾ? ಸ್ಟಾರ್ಟ್. Good afternoon everyone. My name is Kruti Gowda. I am studying in 2nd standard. Conductor, driver, acting. ನಾನು ಬಸ್ ಓಡಿಸ್ತಿದ್ದೀನಿ. ಈಗ ಟಿಕೆಟ್ ಕೊಡ್ತಾ ಇದ್ದೀನಿ. ಮೈಸೂರು ಬೆಂಗಳೂರು ಬನ್ನಿ ಬನ್ನಿ, ಎತ್ತಿ ಆಧಾರ್ ಕಾರ್ಡ್ ತೋರಿಸಿ ತಗೊಳ್ಳಿ. ಬೆಂಗಳೂರಿಂದ ಮೈಸೂರಿಗೆ 100 ರೂಪಾಯಿ ಕೊಡಿ, ತಗೊಳ್ಳಿ.
ಮುಂದೆ ಚೆಕಿಂಗ್ ಇದ್ದಾರೆ, ಯಾರು ತಗೊಂಡಿಲ್ಲ ಅಂದ್ರೆ ತಕೊಳ್ಳಿ. ಈಗ ಬಸ್ ಓಡಿಸ್ತಿದ್ದೀನಿ. ಥ್ಯಾಂಕ್ ಯು. ವೆರಿ ಗುಡ್ ಅಮ್ಮು, ಸೊ ನೈಸ್. 100 ರೂಪಾಯಿಗೆ ನಾವು ಎಲ್ಲಿ ತನಕ ಹೋಗ್ಬೋದು? ಹಿಂಗೆ ಗೊತ್ತಂಗೆ ಮಾಡೋ ಅಂತ ಅಮ್ಮ ಇಷ್ಟ ಕೇಳಿದೆ. ನೈಸ್ ಗೈಸ್. ಟ್ಯೂಷನ್ ಎಲ್ಲ ಮುಗಿಸಿ ಅಲ್ಲೊಬ್ಬರ ಜೊತೆ ನಾನು ಇವತ್ತವ್ರಿಗೆ ಆ್ಯಕ್ಟಿವಿಟಿ ಇತ್ತಂತೆ, ಡ್ರೈವರ್ ಕಂಡಕ್ಟರ್ದು ಎನ್ಯಾಕ್ಟ್ ಮಾಡೋದು ಹೆಂಗಿರ್ತದೆ ಅಂತ. ಅದನ್ನು ನಾನು ನಿಮಗೆ ಕ್ಲಿಪ್ನ ಹಾಕಿರ್ತೀನಿ, ನೀವು ನೋಡಿದ್ದೀರ ಅನ್ಕೊತೀನಿ. ಸೊ ಇವತ್ತು ವ್ಲಾಗ್ ಇದೆ. ಇನ್ನೂ ಸುಮಾರು ತಿಂದೆ ನಾನು ಆ್ಯಕ್ಚುಲಿ. ಪಾವ್ ಭಾಜಿ ಅಲ್ದೇ ಸೇವ್ ಪುರಿ, ರೈಸ್ ಗೋಬಿ, ನೂಡಲ್ಸ್ ಗೋಬಿ ಎಲ್ಲ. ಮಳೆ ಬಂದುಬಿಡ್ತಿತ್ತು ಆ ಟೈಮಲ್ಲಿ ಆ್ಯಂಡ್ ತುಂಬ ಸ್ಪೈಸಾಗಿ ಮಾಡಿದ್ರು. ನಾನು ಸ್ಪೈಸ್ ಇಂಟಾಲರೆಂಟ್ ಪರ್ಸನ್, ಸೊ ಹಾಗಾಗಿ ನಾನು ಜಾಸ್ತಿ ತಿನ್ನಲಿಲ್ಲ. ಆ್ಯಂಡ್ ಮಳೆಯ ವೆದರಲ್ಲಿ ವೀಡಿಯೋ ಮಾಡಲಿಲ್ಲ ನಾನು. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸುಸ್ತಾಗ್ತಾಯಿದೆ ಯಾಕೋ ಗೊತ್ತಿಲ್ಲ. ಆ್ಯಂಡ್ ಇಷ್ಟು ದಿನ ನಾನು ಕರೆಕ್ಟಾಗಿ ವ್ಲಾಗ್ಸ್ ಮಾಡಿರಲಿಲ್ಲ, ಕಾಸ್ ಐ ವಾಸ್ ಗೋಯಿಂಗ್ ಥ್ರೂ ಸಮ್ ಟಫ್ ಫೇಸ್ ಆಫ್ ಮೈ ಲೈಫ್. ಅದರಿಂದ ಹೊರಗೆ ಬರೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಿತ್ತು. ಆ್ಯಂಡ್ ಐ ಟುಕ್ ಅ ಲಾಂಗ್ ಬ್ರೇಕ್. ಐ ಥಿಂಕ್ ಒಂದು 12-13 ಡೇಸ್ ಆಯ್ತೇನೋ ವ್ಲಾಗ್ಸ್ ಹಾಕಿ. ಈಗ ಸ್ವಲ್ಪ ರಿಕವರ್ ಆಗ್ತಾಯಿದ್ದೀನಿ. ಆ್ಯಂಡ್ ಐ ವಿಲ್ ಗೆಟ್ ಮೈ ಸ್ಪಾರ್ಕ್ ಬ್ಯಾಕ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಎಂಟರ್ಟೈನ್ ಯು ಗೈಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಎಂಗೇಜ್ ಆಗ್ತಾಯಿರಿ, ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಓಕೆ, ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಯಾವುದು ಅಂದರೆ ನನ್ನ ಕ್ವೆಶನ್ ವಿತ್ ಆನ್ಸರ್ಸ್ಗೆ ಮಾಡೋಣ, ಅನ್ಫಿಲ್ಟರ್ಡ್ ಎಪಿಸೋಡ್ ವಿತ್ ಚೈತ್ರನ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.